ಯಾರಿಗೂ ಯಾವ ಹೊತ್ತಲ್ಲೂ ಯಾವ ಸಮಸ್ಯೆಗಳಾದರೂ ಪೇಟೆ ಬಿಟ್ಟು ಬಬ್ಬುಸ್ವಾಮಿ ಅಜ್ಜ ಕೊರಗಜ್ಜ ಇಷ್ಟು ಬೇಡ್ಕೊಂಡು ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು, ಅವರ ಕಷ್ಟಗಳು ಖಂಡಿತವಾಗಿ ನಿವಾರಣೆ ಆಗುತ್ತೆ. ಅದಕ್ಕಾಗಿ ಚಪ್ಪಲಿ ಬೀಡ ಕಳ್ಳು ಇಡ್ತಾರೆ ಜಾಸ್ತಿಯಾಗಿ. ಅಜ್ಜ ಒಲಿದಿದ್ದು ಕಳ್ಳಿಗೆ. ಟೆಂಪಲ್ಗೆ ಇದು ಫಸ್ಟ್ ಟೈಮ್ ಬರ್ತಾ ಇರೋದಲ್ಲ, ಎವ್ರಿ ಡೇ ಕೊರಗಜ್ಜನ ಬಿಲೀವ್ ಮಾಡ್ಕೊಂಡೆ ನಾನು ನನ್ನ ವರ್ಕನ್ನು ಸ್ಟಾರ್ಟ್ ಮಾಡುವಂಥ. ಸೊ ಅದರಿಂದ ನನಗೆ ಅಂತಹ ಕಾಲೇಜು ನನ್ನ ಮಗಳಿಗೆ ಸಿಕ್ತು. ವಿದ್ಯಾಭ್ಯಾಸ ತುಂಬ ಚೆನ್ನಾಗಿ ನಡೀತು, ಯಾವುದೇ ಥರ ಅಡೆತಡೆಗಳು ಬರದೇನೆ ಈಗ ನಂಗೆ ತುಂಬ ನಂಬಿಕೆ ಬಂತು. ಹಾಗಾದ್ರಿಂದ ನಾವು ಇವತ್ತಿಗೂ ಸಹ ಕೊರಗಜ್ಜನ ಮೇಲೆ ತುಂಬ ಅಪಾರವಾದ ಪ್ರೀತಿ ಗೌರವ ನಂಬಿಕೆ ಇಟ್ಟಿದ್ದೀವಿ. ಶಾರದಾಂಬೆ ಸನ್ನಿಧಿಯಿಂದ ಇಲ್ಲಿ ತನಕನೂ ಬಂದಿದ್ದೀವಿ, ಕೊರಗಜ್ಜನ ಒಂದು ದರ್ಶನ ಮಾಡಿ ಬರೋಣ. ಇವತ್ತೇನು ಬರ್ತಾ ಇದ್ದೀನಿ, Jan 2 ನನ್ನ ಜಾಯ್ನಿಂಗು. ಸೊ ನಂಗೆ ತುಂಬ ನಂಬಿಕೆ ಇದೆ ಕೊರಗಜ್ಜ ಬಗ್ಗೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಪೈ. ನಮ್ಮ ಇಂದಿನ ಕಂಟೆಂಟಲ್ಲಿ ನಾವು ಭಕ್ತಿ ಪ್ರಧಾನವಾಗಿರುವಂತಹ ಕೊರಗಜ್ಜನ ಸನ್ನಿಧಿಯ ಒಂದು ವಿಶೇಷವಾದ ಲಾಗನ್ನು ಮಾಡ್ತಾ ಇದ್ದಾನೆ. ದೈವಮಾನವ ಎಂದು ಪ್ರಸಿದ್ಧಿಯನ್ನ ಪಡೆದು ಭಕ್ತರ ಕೋರಿಕೆಗಳನ್ನ ಈಡೇರಿಸುತ್ತಿರುವಂತಹ ಸ್ವಾಮಿ ಕೊರಗಜ್ಜನ ಬಗ್ಗೆ ಹೇಳಲೇಬೇಕು. ಇಂದಿನ ಕಂಟೆಂಟ್ ಅಲ್ಲಿ ಸ್ವಾಮಿ ಕೊರಗಜ್ಜನ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕಿದ್ದೇನೆ. ವಿಡಿಯೋವನ್ನ ಕೊನೆ ತನಕ ನೋಡಿ. ಮತ್ತೆ ನಿಮಗೂ ಕೂಡ ಇಲ್ಲಿನ ಒಂದು ದರ್ಶನ ಮಾಡಬೇಕು ಅಂತ ಇದ್ರೆ ನೀವು ಕೂಡ ಇಲ್ಲಿ ಬಂದು ನಿಮ್ಮ ಹರಕೆಯನ್ನ ತೀರಿಸಬಹುದು. ಸೊ ಬನ್ನಿ, ನಾವಿಲ್ಲಿದ್ದೇವೆ ಕಟ್ಪಾಡಿಯಲ್ಲಿರುವಂತಹ ಪೇಟೆಬೆಟ್ಟು ಬಬ್ಬುಸ್ವಾಮಿ ಹಾಗೂ ಕೊರಗಜ್ಜನ ಸನ್ನಿಧಿಯಲ್ಲಿ. ಇಲ್ಲಿನ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ಕೊರಗಜ್ಜನಿಗೆ ನಾವು ಬೇಡಿಕೆಯನ್ನ ಇಡಬೇಕು ಅಂತ ಹೇಳಿದ್ರೆ ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳಬೇಕು ಅದನ್ನು ಕೂಡ ನೋಡೋಣ. ಕರಾವಳಿ ಕರ್ನಾಟಕದ ಆರಾಧ್ಯ ದೈವ ದೇವಮಾನವ ಎಂದು ವಿಶೇಷವಾಗಿ ಪೂಜಿಸಲ್ಪಡುವ ಸ್ವಾಮಿ ಕೊರಗಜ್ಜ ತುರ್ತು ಸಂದರ್ಭದಲ್ಲಿ ಶೀಘ್ರ ನೆರವು ನೀಡುವ ಶಕ್ತಿಯ ಉತ್ಕೃಷ್ಟ ರೂಪ ಎಂದೇ ಪ್ರಸಿದ್ಧರಾಗಿದ್ದಾರೆ. ಕೊರಗಜ್ಜನ ಪುಣ್ಯಕ್ಷೇತ್ರಕ್ಕೆ ಬರುವಾಗ ನಮ್ಮ ಮೈ ನವಿರೇಳುವುದಂತೂ ಸತ್ಯ. ಕೊರಗಜ್ಜನು ತಮ್ಮ ಪ್ರೀತಿ ಶಕ್ತಿಯಿಂದ ಸಮಾಜದಲ್ಲಿ ಸಹಾನುಭೂತಿ ಹಾಗೂ ಸೌಹಾರ್ದತೆಯ ನೆಲೆಯಾಗಿ ಕಾಣಿಸಿಕೊಂಡವರು. ಕ್ಷೇತ್ರಪಾಲ ಕ್ಷುದ್ರ ದೇವತೆ ಎಂದು ಕರೆಯಲಾಗುತ್ತಿದೆಯಾದರೂ ಅವರ ಪೂಜೆಯನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಾಡಲಾಗುತ್ತಿದೆ. ತಕ್ಷಣದ ಪ್ರಾರ್ಥನೆಗಳಿಗೆ, ಕಷ್ಟ ಪರಿಹಾರಕ್ಕೆ ಶರಣಾಗುತ್ತಿರುವವರ ಮೇಲೆ ಕೊರಗಜ್ಜನ ದಯೆ ಖಂಡಿತವಾಗಿ ಇರುತ್ತದೆ. ಕಷ್ಟ ಎಂದು ಬಂದವರಿಗೆ ದೀನ ಬಂಧುವಾಗಿ, ನಂಬಿದವರು ಕಷ್ಟದಲ್ಲಿ ನಿರಾಶರಾಗದೆ ಇಷ್ಟಪ್ರಾಪ್ತಿಯಾಗಿ ಮುನ್ನಡೆಯಲು ಭರವಸೆ ನೀಡುವವರು ನಮ್ಮ ಸ್ವಾಮಿ ಕೊರಗಜ್ಜ. ಉಡುಪಿಯಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವಂತಹ ಕಟಪಾಡಿಯಿಂದ ಕೇವಲ ಅರ್ಧ ಕಿಲೋಮೀಟರ್ ದಾರಿಯಲ್ಲಿಯೇ ಪೇಟೆಬೆಟ್ಟು ಬಬ್ಬುಸ್ವಾಮಿ ಹಾಗೂ ಸ್ವಾಮಿ ಕೊರಗಜ್ಜನ ಕ್ಷೇತ್ರವಿದೆ. ಇಲ್ಲಿನ ಕ್ಷೇತ್ರದ ಪ್ರಸಿದ್ಧತೆ, ಪಾವಿತ್ರತೆ ಮತ್ತು ಮಹಿಮೆಯ ಬಗ್ಗೆ ಮನಸೋಲದವರು ಯಾರೂ ಇಲ್ಲ. ಈ ಕ್ಷೇತ್ರದ ಇತಿಹಾಸ ಹಾಗೂ ಹರಕೆಯ ವಿಶೇಷವನ್ನ ಇಲ್ಲಿನ ಸೇವಾಕರ್ತರಾಗಿರುವಂತಹ ತುಕಾರಾಮ್ ಇವರು ಹೇಗೆ ಹೇಳಿದ್ದಾರೆ ನೋಡಿ. ಸರ್, ಈಗ ನಾವು ಬಬ್ಬುಸ್ವಾಮಿ ದೇವಸ್ಥಾನದಲ್ಲಿದ್ದೇವೆ. ಹಾಗೆ ಇಲ್ಲಿ ಸ್ವಾಮಿ ಕೊರಗಜ್ಜನ ಸನ್ನಿಧಿ ಕೂಡ ಇದೆ. ಈ ಒಂದು ಸನ್ನಿಧಿಯಲ್ಲಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಜನ ಒಂದು ಬಹಳಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಇಲ್ಲಿಗೆ ಆಗಮಿಸ್ತಾರೆ. ಹಾಗಿರುವಾಗ ಈ ಒಂದು ಸನ್ನಿಧಿಯ ಹಿನ್ನೆಲೆ ಬಗ್ಗೆ ನಮಗೆ ಹೇಳ್ತೀರಾ? ಪಾಂಗಾಳ ನಾಯಕ್ ಮನೆತನದ ಒಡೆತನದಲ್ಲಿರುವಂಥ ಈ ಸಾನ್ನಿಧ್ಯ ಭಾಳ ಹಿಂದಿನ ಕಾಲದಿಂದ ನಮ್ಮ ಹಿರಿಯರಿಂದ ಆರಾಧಿಸ ಬರ್ತಾ ಇತ್ತು. ತದನಂತರ ಈ ಸಾನ್ನಿಧ್ಯ ಯಾವುದೋ ಒಂದು ಕಾರಣಕ್ಕೆ ಶಿಥಿಲಗೊಳ್ತದೆ. ಆನಂತರ ಈ ಸಾನ್ನಿಧ್ಯವನ್ನು ಹರಿಶ್ಚಂದ್ರ ಕಿಲಾರಿಯವರ ಒಂದು ನೇತೃತ್ವದಲ್ಲಿ ಜೀರ್ಣೋದ್ಧಾರಗೊಂಡು ನಿರಂತರ ನಿತ್ಯ ತಿಂಗಳ ಪೂಜೆ ನಡೀತಾ ಬರ್ತಾ ಇತ್ತು. ಒಂದು 5 ವರ್ಷಗಳ ಹಿಂದೆ ಈ ಸಾನ್ನಿಧ್ಯದಲ್ಲಿ ಆ ಭಂಡಾರ ಹುಂಡಿಗೆ ಅನ್ಯ ಧರ್ಮದ ಕೆಲವು ಮಕ್ಕಳು ಧರ್ಮವನ್ನು ಮಾಡ್ತಾರೆ. ಈ ದುರ್ಘಟನೆಯಲ್ಲಿ ನಡೀತದೆ. ಇದನ್ನು ನೋಡಿದಂತಹ ತುಸಮಸ್ತರಿಗೆ ಬಹಳಷ್ಟು ಮನನೊಂದು ಆ ಒಂದು ಭಂಡಾರ ಕಾಣಿಕೆ ಹುಂಡಿಯನ್ನು ಶುಚಿಗೊಳಿಸಿ ಅದಕ್ಕೆ ಒಂದು ಪೂಜೆ ಮಾಡಿ 10 ಸಂವತ್ಸರೆಲ್ಲರೂ ಒಟ್ಟಾಗಿ ಒಂದು ಪ್ರಾರ್ಥನೆ ಮಾಡಿದ್ದೇವೆ. ಬುದ್ಧಿ ಭ್ರಮಣೆಗೊಂಡಂತಹ ಯಾವುದೇ ವ್ಯಕ್ತಿ ಈ ಕಾರ್ಯವನ್ನು ಮಾಡಿದರೆ ಅವನಿಗೆ ಬುದ್ಧಿ ಭ್ರಮಣೆಯನ್ನು ಸರಿ ಮಾಡಿಸಿಕೊಡಿ. ಬುದ್ಧಿ ಸರಿ ಇದ್ದು ಯಾರು ಈ ಕೆಲಸ ಮಾಡಿದ್ದಾರೆ ಅವರಿಗೆ ಹುಚ್ಚು ಹಿಡಿಸಬೇಕು ಎಂಬ ಒಂದು ಪ್ರಾರ್ಥನೆ ಮಾಡಿದ್ದೇವೆ. ಪ್ರಾರ್ಥನೆ ಮಾಡಿ 5 ದಿವಸದಲ್ಲಿ ಆ ಹುಡುಗನಿಗೆ ಬುದ್ಧಿ ಭ್ರಮಣೆಯಾಗಿದೆ. ತದನಂತರ ಸಾನ್ನಿಧ್ಯಕ್ಕೆ ಬಂದು ನಮ್ಮಲ್ಲಿ ಹೇಳಿಕೊಂಡ್ರು. ಅನಂತರ ಬಬ್ಬುಸ್ವಾಮಿ ಕೊರಗಜ್ಜನ ದರ್ಶನ ಸೇವೆ ಮಾಡಿ ಎಲ್ಲ ವಿಚಾರಗಳು ಹೊರಗೆ ಬಂದು, ಅಂದರೆ ಅವರು ಆ ಕಾಣಿಕೆ ಹುಂಡಿಗೆ ಮೂತ್ರ ವಿಸರ್ಜನೆ ಇಂತಹ ಎಲ್ಲ ಬಹಳಷ್ಟು ಮಾಡಿದ್ದಾರೆ. ಅದಕ್ಕೆ ಸರಿಯಾದ ಮತ್ತೆ ಬಬ್ಬುಸ್ವಾಮಿ ಕೊರಗಜ್ಜನಿಂದ ಕ್ಷಮೆಯನ್ನೆಲ್ಲ ಕೊಟ್ಟು ಈ ವಿಚಾರ ಎಲ್ಲ ಮಾಧ್ಯಮಗಳಲ್ಲಿ ಆನಂತರ ವೈರಲ್ ಆಗಲಿಕ್ಕೆ ಇದಾಯಿತು. ಆ ವೈರಲ್ ಆದ ನಂತರ ಈ ಸಾನ್ನಿಧ್ಯ ಬಹಳಷ್ಟು ಒಂದು ಪ್ರಾಮುಖ್ಯತೆ ಹೊಂದಿದೆ.
ಬಬ್ಬುಸ್ವಾಮಿ ಹಾಗೂ ಕೊರಗಜ್ಜ ಬಂದಂತಹ ಎಲ್ಲ ಭಕ್ತಾದಿಗಳ ಎಷ್ಟೇ ದೊಡ್ಡ ಕಷ್ಟಗಳಿದ್ದರೂ ಅದು ಕ್ಷಣ ಮಾತ್ರದಲ್ಲಿ ಸರಿ ಮಾಡಿಸಿಕೊಟ್ಟಂತಹ ಉದಾಹರಣೆಗಳು. ಈ ವಿಚಾರ ಬಾಯಿಂದ ಬಾಯಿಗೆ ಹೋಗಿ ಈಗ ಈ ಸಾನ್ನಿಧ್ಯ ದೈವಸ್ಥಾನ ಹೋಗಿ ಇದು ಕ್ಷೇತ್ರವಾಗಿ ನಿರ್ಮಾಣವಾಗಿದೆ. ಹೀಗೆ ಸುಮಾರು 200 ವರ್ಷಗಳ ಇತಿಹಾಸವನ್ನ ಹೊಂದಿರುವ ಸ್ವಾಮಿ ಕೊರಗಜ್ಜನ ಹಿನ್ನೆಲೆಯನ್ನ ನೋಡಿದ್ರೆ ಮೂಲಮೂರ್ತಿ ಇಲ್ಲಿ ಬಬ್ಬುಸ್ವಾಮಿ ಆಗಿದ್ರೂ ಕೂಡ ಕ್ಷೇತ್ರಪಾಲರಾಗಿರುವಂತಹ ದೈವಮಾನವ ಸ್ವಾಮಿ ಕೊರಗಜ್ಜರವರನ್ನ ಭಕ್ತರು ಪ್ರೀತಿಯಿಂದ ಆರಾಧಿಸುತ್ತಾರೆ. ಇನ್ನು ಕೊರಗಜ್ಜರ ನೈವೇದ್ಯವೇನು ಎಂಬುದು ಖಂಡಿತವಾಗಿ ಎಲ್ಲರಿಗೂ ಕುತೂಹಲವನ್ನ ತರುವಂತದ್ದು. ಸಾರಾಯಿ, ಚಕ್ಕುಲಿ, ಎಲೆ ಅಡಿಕೆ, ಬೀಡ, ಶೇಂದಿ ಸಾರಾಯಿ ಸ್ವಾಮಿ ಕೊರಗಜ್ಜನಿಗೆ ಹರಕೆಯ ವಿಶೇಷಗಳು. ಸಂಜೆಯ ವೇಳೆಗೆ ಇದನ್ನ ಪ್ರಸಾದ ರೂಪದಲ್ಲಿ ಭಕ್ತರಿಗೂ ಕೂಡ ವಿತರಿಸುತ್ತಾರೆ. ಹಾಗೆ ನಾವು ಕೊರಗಜ್ಜನ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ದೈವ ಮಾನವನಾಗಿ ಬಂದವರು ಅಂತ ಹೇಳಿ ಒಂದು ವಾಡಿಕೆ ಇದೆ, ಪ್ರತೀತಿ ಇದೆ. ಹಾಗಿರುವಾಗ ಕೊರಗಜ್ಜನ ಒಂದು ಸನ್ನಿಧಾನಕ್ಕೆ ಬೇಡಿದ್ರೆ ಖಂಡಿತವಾಗಿ ಆ ಕೆಲಸ ನೆರವೇರ್ತದೆ ಅಂತ ಹೇಳುವುದು ಜನರ ಒಂದು ನಂಬಿಕೆ ಮತ್ತು ಅದು ಭಕ್ತಿ ಕೂಡ. ಹಾಗಿರುವಾಗ ಸ್ವಾಮಿ ಕೊರಗಜ್ಜನ ಬಗ್ಗೆ ನೀವೇನು ಒಂದು ವಿಶಿಷ್ಟವಾದ ಒಂದು ಮಾಹಿತಿಯನ್ನು ಕೊಡ್ತೀರಾ? ಈ ಕ್ಷೇತ್ರದಲ್ಲಿ ಬಬ್ಬುಸ್ವಾಮಿ ಪ್ರಧಾನ ದೇವರಾಗಿ ಇದ್ದಾರೆ. ಅವರ ಕ್ಷೇತ್ರಪಾಲ ಪರಿವಾರ ಶಕ್ತಿಯಾಗಿ ಕೊರಗಜ್ಜ ಇಲ್ಲಿ ನೆಲೆಯಾಗಿದ್ದಾರೆ. ಇಲ್ಲಿ ಆಗುವುದೇ ಇಲ್ಲಂತಹ ಹೇಳುವಂತಹ ಕೆಲಸಗಳು ಬಹಳಷ್ಟು ನಡೀತಾ ಇದೆ. ಕೊರಗಜ್ಜ ಬಹಳ ಪ್ರಬಲವಾಗಿದ್ದಾರೆ. ಹಾಗಾಗಿ ಇಲ್ಲಿ ಜನಸಾಗರ, ಈ ದೇಶ ವಿದೇಶಗಳಿಂದ ಜನರು ನಿತ್ಯ ಬರುವಂತೆ ಆಗಿ ಬಬ್ಬುಸ್ವಾಮಿ ಹಾಗೂ ಕೊರಗಜ್ಜ ಇಲ್ಲಿ ಕೆಲಸಗಳನ್ನು ಮಾಡಿಸ್ತಾರೆ. ಈಗ ಕೆಲವಷ್ಟು ಜನರಿಗೆ ಸನ್ನಿಧಾನಕ್ಕೆ ಬಂದು ದೇವರ ಹತ್ರ ಬೇಡಲಿಕ್ಕೆ ಅನುಕೂಲ ಆಗಿರುವುದಿಲ್ಲ. ಆಗಿರುವಾಗ ಅವರು ಮನೆಯಲ್ಲೇ ನಿಂತು ದೇವರ ಒಂದು ಮುಂದೆ ದರ್ಶನಕ್ಕೆ ಬರ್ತೇವೆ, ಈ ಒಂದು ಕೆಲಸ ಮಾಡಿಕೊಟ್ರೆ ನಾನು ದರ್ಶನಕ್ಕೆ ಬರ್ತೇನೆ ಅಂತ ಹೇಳ್ತಾರೆ. ತುಂಬಾ ಉದಾಹರಣೆಗಳಿವೆ. ಎಲ್ಲೆಲ್ಲೋ ಇದ್ದು ಪೇಟೆ ಬಿಟ್ಟು ಬಬ್ಬುಸ್ವಾಮಿ ಕೊರಗಜ್ಜ ಅಂತ ಬೇಡ್ಕೊಂಡವರ ತುಂಬ ಜನರ ಕೆಲಸಗಳಾಗಿವೆ. ಆನಂತರ ಬಂದವರು ಇಲ್ಲಿ ತಿಳಿಸುವಾಗಲೇ ನಮಗೆ ಗೊತ್ತು, ನಾವು ಒಂದು ಕಷ್ಟದ ಹೊತ್ತಲ್ಲಿ ಕೊರಗಜ್ಜ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದೇವೆ, ನಮ್ಮ ಕೆಲಸಗಳು ಆಗಿದೆ, ಕಷ್ಟಗಳು ನಿವಾರಣೆ ಆಗಿದೆ ಅಂತ ಹೇಳಿ ತುಂಬ ಉದಾಹರಣೆಗಳಿವೆ. ಹಾಗಿರುವಾಗ ಜನರು ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿಯಲ್ಲಿ ದೇವರಿಗೆ ಕೈ ಮುಗಿಬೋದು, ಅಂದರೆ ಹರಕೆಯನ್ನು ಕಟ್ಕೊಳ್ಬೋದು ಅಂತ ಹೇಳುವ ಬಗ್ಗೆ ಏನಾದರೂ ಮಾಹಿತಿ ಕೊಡ್ಬೋದಾ? ಯಾರಿಗೂ ಯಾವ ಹೊತ್ತಲ್ಲೂ ಯಾವ ಸಮಸ್ಯೆಗಳಾದರೂ ಪೇಟೆ ಬಿಟ್ಟು ಬಬ್ಬುಸ್ವಾಮಿ, ಅಜ್ಜ, ಕೊರಗಜ್ಜ ಇಷ್ಟು ಬೇಡ್ಕೊಂಡು ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು, ಅವರ ಕಷ್ಟಗಳು ಖಂಡಿತವಾಗಿ ನಿವಾರಣೆ ಆಗುತ್ತೆ. ಅದರಲ್ಲೂ ಮತ್ತು ಮನೆಯಲ್ಲಿ ಯಾವುದೇ ರೀತಿಯ ಫೋಟೋಸ್ಗಳನ್ನಿಟ್ಟು ಅಥವಾ ಮೂರ್ತಿಗಳನ್ನಿಟ್ಟು ಯಾರು ಕೂಡ ಹಲವಾರು ಜನರು ಹಲವಾರು ರೀತಿಯ ಮಾಹಿತಿಗಳು ಕೊಡ್ತಾರೆ. ಆ ಎಲೆ ಅಡಿಕೆ ಇಟ್ಟು ಅದು ಇದು ಏನು ಬೇಡ, ಮನಸ್ಸಲ್ಲಿ ಹೃದಯದಲ್ಲಿ ಪೇಟೆ ಬಿಟ್ಟು ಬಬ್ಬುಸ್ವಾಮಿ ಅಥವಾ ಅಜ್ಜ ಅಂತ ಹೇಳಿದರೆ ಸಾಕು, ಅವರ ಕಷ್ಟಗಳು ಖಂಡಿತವಾಗಿ ಪರಿಹಾರ ಮಾಡಿಕೊಟ್ಟಿದ್ದಾರೆ, ಇನ್ನೂ ಮಾಡಿಕೊಡುವಂಥ ಒಂದು ಭರವಸೆ. ಹಾಗೆ ಸರ್, ನಾವು ಹೇಳಬೇಕು ಅಂತ ಹೇಳಿದರೆ ಯಾವ ರೀತಿಯ ಒಂದು ಕಾಣಿಕೆಯನ್ನು ನಾವು ಅರ್ಪಿಸಬೇಕಾಗ್ತದೆ ಸ್ವಾಮಿ ಕೊರಗಜ್ಜನಿಗೆ ಹೇಳ್ಬೋದು? ಕೊರಗಜ್ಜನಿಗೆ ಪ್ರಿಯವಾದದ್ದು ಅಂದರೆ ಮುಖ್ಯವಾಗಿ ಶೇಂದಿ, ಆನಂತರ ಸರಾಯಿ, ಅಜ್ಜನಿಗೆ ಎಲೆ ಅಡಿಕೆ ಹಾಗೂ ಚಕ್ಕುಲಿ, ಇಷ್ಟನ್ನು ಇಟ್ಟು ಕೆಲವರು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಕೆಲವರು ತಮ್ಮ ಕೆಲಸಗಳು ಆದ ನಂತರ ಅದನ್ನು ತಂದು ಇಡ್ತಾರೆ. ಅದು ಇಟ್ಟು ಪ್ರಾರ್ಥನೆ ಮಾಡಿಕೊಂಡಲ್ಲಿ ಒಳ್ಳೆಯದು. ಅಜ್ಜ ಕೂಡ ಆದಷ್ಟು ಬೇಗ ಅವರ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಅಂತ ನಾನು. ಈ ಒಂದು ಸಂಪ್ರದಾಯಕ್ಕೆ ಏನಾದರೂ ಹಿನ್ನೆಲೆ ಇದೆಯಾ? ಅಜ್ಜನ ಚರಿತ್ರೆಯಲ್ಲಿ ಇದೆ. 7 ಜನ ಹೊರುವಂತಹ ಆ ಶೇಂದಿಯನ್ನು ಅಜ್ಜ ಒಬ್ಬರೇ ತಗೊಂಡು ಹೋಗಿ ಅದನ್ನು ಅವರು ಬೇಕಾದ ಸ್ಥಳಕ್ಕೆ ಮುಟ್ಟಿಸಿದ್ದಾರೆ. ಇದು ಮುಟ್ಟಿಸಿದರೆ ನನಗೆ ಇಂಥದ್ದೊಂದು ಪ್ರಿಯವಾದದ್ದು, ನನಗೆ ಇಷ್ಟವಾದದ್ದು ನನಗೆ ಕೊಡಿ ಅಂತ ಆ ಚರಿತ್ರೆಯಲ್ಲಿ ಹೇಳಿದ್ದ ಉದ್ದೇಶದಿಂದ ಅಜ್ಜನಿಗೆ ಈಗಲೂ ಶೇಂದಿಯನ್ನು ಇಟ್ಟು ಪ್ರಾರ್ಥನೆಯನ್ನು. ಈಗ ಒಂದು ಜಾನ್ವರಿಯಲ್ಲಿ ಇಲ್ಲಿ ಒಂದು ಸನ್ನಿಧಾನದಲ್ಲಿ ವಿಶೇಷವಾದ ನೇಮೋತ್ಸವ ಎಲ್ಲ ನಡೀಲಿಕ್ಕಿದೆ ಅಂತ ಕೇಳಿದ್ವಿ. ಸೊ ಇದರ ಬಗ್ಗೆ ನಮ್ಮ ಜನರಿಗೆ ಏನು ಮಾಹಿತಿಯನ್ನು ಕೊಡ್ತೀರಾ? ಜಗತ್ಪ್ರಸಿದ್ಧವಾಗಿ ಬೆಳೆದಿರುವಂತಹ ಶ್ರೀ ಕ್ಷೇತ್ರ ಪೇಟೆ ಬಿಟ್ಟು ಕಟ್ಪಾಡಿ ಇದರ ವಾರ್ಷಿಕ ವಿಜೃಂಭಣೆಯ ನೇಮೋತ್ಸವವು ಜನವರಿ 4ನೇ ತಾರೀಕು ರಾತ್ರಿ, ಜನವರಿ 5ನೇ ತಾರೀಕು ಹಗಲು ಬಹಳ ವಿಜೃಂಭಣೆಯಿಂದ ನೇಮೋತ್ಸವ ಜರುಗಲಿಕ್ಕಿದೆ. ಬಹಳಷ್ಟು ಜನ ಸೇರುವಂತಹ ನಿರೀಕ್ಷೆಗಳಿದೆ. ಯಾರೆಲ್ಲ ಈ ಸಾನ್ನಿಧ್ಯದ ಭಕ್ತಾದಿಗಳಿದ್ದೀರೋ ಇದನ್ನೇ ಆಮಂತ್ರಣ ಪತ್ರಿಕೆ ಅಂತ ತಿಳ್ಕೊಂಡು ಎಲ್ಲರೂ ಬಂದು ಬಬ್ಬುಸ್ವಾಮಿ ಹಾಗೂ ಕೊರಗಜ್ಜನ ಸಿರಿಮುಡಿಗಂಧ ಪ್ರಸಾದವನ್ನು ಸ್ವೀಕರಿಸಿ ದೈವದ ಕೃಪೆಗೆ ಪಾತ್ರರಾಗಬೇಕಾಗಿ ಗುರಿಕಾರರು ಹಾಗೂ 10 ಸಮಸ್ತರ ಪರವಾಗಿ ವಿನಂತಿಯನ್ನು. ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಕೊರಗಜ್ಜನಿಗೆ ನಾವು ಪ್ರಾರ್ಥಿಸುವಾಗ ಮನೆಯಲ್ಲಿ
ಕೊರಗಜ್ಜನ ಫೋಟೋವನ್ನ ಇಡಬೇಕಂತಿಲ್ಲ. ಸರಳ ಭಕ್ತಿಗೆ ಕೊರಗಜ್ಜ ಒಲಿಯುತ್ತಾರಂತೆ. ಯಾವುದೇ ಮಾನಸಿಕ ಸಮಸ್ಯೆ ಇರ್ಬೋದು, ವಸ್ತು ಕಳೆದು ಹೋಗಿರ್ಬೋದು, ಅಥವಾ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಶ್ರದ್ಧಾಭಕ್ತಿಯಿಂದ ಮನಸ್ಸಾರೆ ಸ್ಮರಿಸಿ ಸಂಜೆಯ ವೇಳೆಗೆ ದೀಪ ಹಚ್ಚುವ ವೇಳೆಯಲ್ಲಿ ಸ್ವಾಮಿ ಕೊರಗಜ್ಜನನ್ನ ಪ್ರಾರ್ಥಿಸಬೇಕಂತೆ. ಮೇಡಮ್, ನೀವು ಇಲ್ಲಿ ಕೊರಗಜ್ಜನ ಸನ್ನಿಧಿಯಲ್ಲಿದ್ದೀರಿ. ನಿಮಗೊಂದು ನಂಬಿಕೆ ಭಕ್ತಿಯಿಂದ ನೀವು ಇಲ್ಲಿ ಬಂದದಿದೆ. ಸೊ ನಿಮ್ಮ ನಂಬಿಕೆಯ ಬಗ್ಗೆ ಹೇಳ್ಬೋದಾ? ನಂಬಿಕೆ ಅಂತಂದರೆ ನಾನು ಲಾಸ್ಟ್ ಟೈಮ್ ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ, ಸೊ ಬ್ಯಾಂಗ್ಳೂರಲ್ಲಿ. ಬಟ್ ಈ ಕ್ಷೇತ್ರಕ್ಕೆ ಬರೋ ಮುಂಚೆ ನನಗೆ ಗೊತ್ತಿರಲಿಲ್ಲ, ಅಂದರೆ ನಂಗೆ ಕನ್ಫರ್ಮ್ ಇರಲಿಲ್ಲ ಜಾಬು. ಸೊ ನಾನು ಇಲ್ಲಿ ಇವತ್ತೇನು ಬರ್ತಾ ಇದ್ದೀನಿ, Jan 2 ನನ್ನ ಜಾಯ್ನಿಂಗು. ಸೊ ನಂಗೆ ತುಂಬ ನಂಬಿಕೆ ಇದೆ ಕೊರಗಜ್ಜ ಬಗ್ಗೆ. ಓಕೆ, ಅಂದರೆ ತುಂಬ ಭಕ್ತಿಯಿಂದ ಬೇಡ್ಕೊಂಡ್ರೆ ಖಂಡಿತವಾಗಿ ಕೆಲಸ ಕಾರ್ಯಗಳು ನೆರವೇರ್ತದೆ ಅಂತ ಹೇಳ್ತೀರಾ? 100% ಮ್ಯಾಮ್, ಖಂಡಿತವಾಗ್ಲೂ ನೆರವೇರುತ್ತೆ. ನನಗೆ ನಂಬಿಕೆ ಇದೆ. ಸೊ ಯಾರ್ಯಾರು ಇಲ್ಲಿ ಬರಬೇಕು ಅಂದ್ಕೊಂಡಿದ್ದು ಒಂದು ಒಳ್ಳೆ ಬೆಸ್ಟ್ ಹರಕೆಯಲ್ಲಿ ಬನ್ನಿ, 100% ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸರ್. ಈಗ ನಾವು ನೋಡ್ತಾ ಇದ್ದೀವಿ, ನೀವು ಶೃಂಗೇರಿಯಿಂದ ಇಲ್ಲಿಗೆ ಬಂದಿದ್ದೀರಾ. ಸೊ ನಿಮ್ಮ ಒಂದು ನಂಬಿಕೆ ಈ ಕ್ಷೇತ್ರದ ಮೇಲೆ ಹೇಗೆ ಬಂತು? ಆ್ಯಂಡ್ ನಿಮಗೆ ಇಲ್ಲಿ ಬಂದು ವಿಸಿಟ್ ಮಾಡಬೇಕು, ಇಲ್ಲಿಯ ಒಂದು ದರ್ಶನವನ್ನು, ಸ್ವಾಮಿ ಕೊರಗಜ್ಜನ ದರ್ಶನವನ್ನು ಪಡಿಬೇಕು ಅಂತ ಹೇಳಿ ಯಾವ ಉದ್ದೇಶಕ್ಕಾಗಿ ಬಂದರೆ? ಮೇಡಮ್, ನಮಗೆ ಕೊರಗಜ್ಜನ ಬಗ್ಗೆ ಹೆಚ್ಚಿಗೆ ಗೊತ್ತಿರಲಿಲ್ಲ. ನಮ್ಮ ಕೊಲೀಗ್ಸು ಇವರು ಭಾರಿ ನಂಬ್ತಾ ಇದ್ರು ಮುಂಚೆಯಿಂದನೂ. ನನ್ನ ಮಗಳು PUC ಆಗಿ ಇಂಜಿನಿಯರಿಂಗಿಗೆ ಸೀಟು ಪಡಿಬೇಕಾದ್ರೆ ಅವರೊಂದು ಮಾತು ಹೇಳಿದರು, ನಿನಗೆ ಕೊರಗಜ್ಜನಿಗೆ ಪ್ರಾರ್ಥನೆ ಮಾಡಿ 11 ರೂಪಾಯಿ ಕಾಣಿಕೆ ತೆಗೆದಿಡಿ, ನಿಮಗೆ ಒಳ್ಳೆ ಕಾಲೇಜ್ ಸಿಗುತ್ತೆ, ಯಾವುದರಲ್ಲೂ ತೊಂದರೆ ಆಗಲ್ಲ ಅಂತೇಳಿ. ಅದೇ ರೀತಿ ನಾವು ಅವತ್ತು ಮನೆಯಲ್ಲಿ ಮುಸ್ಸಂಜೆ ಟೈಮ್ನಲ್ಲಿ 11 ರೂಪಾಯಿ ಕಾಣಿಕೆಯನ್ನು ತೆಗೆದು ಇಟ್ಟಿದ್ದೆ. ಅದು ನಾವು ನಿರೀಕ್ಷೆ ಮಾಡೋದಿಲ್ಲ ಅಂತಹ ಕಾಲೇಜು ನನ್ನ ಮಗಳಿಗೆ ಸಿಕ್ತು. ವಿದ್ಯಾಭ್ಯಾಸ ತುಂಬ ಚೆನ್ನಾಗಿ ನಡೀತು, ಯಾವುದೇ ಥರ ಅಡೆತಡೆಗಳು ಬರದೇನೆ ಈಗ ತುಂಬ ಒಳ್ಳೆ ಥರದಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾಳೆ. ಅವತ್ತಿನಿಂದ ನಂಗೆ ತುಂಬ ನಂಬಿಕೆ ಬಂತು. ಹಾಗಾದ್ರಿಂದ ನಾವು ಇವತ್ತಿಗೂ ಸಹ ಕೊರಗಜ್ಜನ ಮೇಲೆ ತುಂಬ ಅಪಾರವಾದ ಪ್ರೀತಿ, ಗೌರವ, ನಂಬಿಕೆ ಇಟ್ಟಿದ್ದೀವಿ. ಆಗ ಅದೇ ಉದ್ದೇಶಕ್ಕೋಸ್ಕರ ನಾವು ಶಾರದಾಂಬೆ ಸನ್ನಿಧಿಯಿಂದ ಇಲ್ಲಿ ತನಕನೂ ಬಂದಿದ್ದೀವಿ, ಕೊರಗಜ್ಜನ ಒಂದು ದರ್ಶನ ಮಾಡಿ ಬರೋಣ ಅಂತೇಳಿ. ಓಕೆ, ನಾವೀಗ ನೋಡ್ತಾ ಇದ್ದೀವಿ, ನೀವು ಇಡೀ ಟೀಮ್ ಬಂದಿದ್ದೀರಾ. ಹೌದು, ಒಂದಿಬ್ರು ಬಂದ್ರೆ ಅದು ನಿಮ್ಮ ಮನೆಯಿಂದ ಬಂದಿದ್ದು ಅಂತ ಹೇಳ್ಬೋದು. ಆದ್ರೆ ಇಡೀ ಒಂದು ನಿಮ್ಮ ಫ್ರೆಂಡ್ ಸರ್ಕಲ್ ಅನ್ನ, ರಿಲೇಟಿವ್ಸ್ ಅನ್ನೆಲ್ಲ ಕರ್ಕೊಂಡು ಬಂದಿದ್ದೀರಾ. ಸೊ ಅವರ ಒಟ್ಟಿಗೆ ಕರ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಉದ್ದೇಶ ಏನಾಗಿತ್ತು? ಉದ್ದೇಶ ಮೋಸ್ಟ್ಲಿ ಕೊರಗಜ್ಜನ ಆಸೆ ಆಗಿತ್ತೋ ಏನೋ ಅಷ್ಟೇ, ಬಿಟ್ಟರೆ ನಮ್ಮದು ಏನು ಇರಲಿಲ್ಲ. ಇದೇ ರೀತಿ ಒಮ್ಮೆ ಕೂತು ಮಾತನಾಡುವಾಗ ಹೀಗೆ ಒಂದು ಫ್ರೀ ಇದ್ದು ಸ್ವಲ್ಪ ಅವಾಗ ಹೋಗಿ ಒಂದೆಲ್ಲ ಟ್ರಿಪ್ ಮಾಡಿ ಬರುವಾಗ ಎಲ್ಲರ ಬಾಯಲ್ಲಿ ಕೊರಗಜ್ಜನ ಕ್ಷೇತ್ರಕ್ಕೆ ಹೋಗೋಣ ಅಂತ ಹೇಳಿದ್ರು. ಹಾಗಾಗಿ ಎಲ್ಲರೂ ಸಹ ಬಂದಿದ್ದೀವಿ ಮೇಡಮ್. ನೀವು ಈ ಕ್ಷೇತ್ರಕ್ಕೆ ಬರ್ತಿದ್ದೀರಿ, ಕ್ಷೇತ್ರದಲ್ಲಿ ಒಂದು ನಂಬಿಕೆಯನ್ನ ಇಟ್ಕೊಂಡು ಭಕ್ತಿಯಿಂದ ಬರ್ತಿದ್ದೀರಿ. ಇಲ್ಲಿನ ಒಂದು ವಿಶೇಷತೆ ಬಗ್ಗೆ ನೀವೇನು ಹೇಳ್ತೀರಾ? ನಾನು ತುಂಬ ಕೇಳಿದ್ದೇನೆ, ಅದಕ್ಕೆ ಬೇರೆಯವರ ಹತ್ರ ಕೇಳಿ ಕೊರಗಜ್ಜನ ತುಂಬ ಮಹಿಮೆ ಉಂಟು, ಹಾಗೆ ನಾವು ಕೂಡ ನಂಬಿ ಬರ್ತೇವೆ ಇಲ್ಲಿ ಫ್ಯಾಮಿಲಿ ಒಟ್ಟಿಗೆ. ಆ ನಂಬಿಕೆ ಇಟ್ಟು ಬರೋದು. ಸೊ ಮೇಡಮ್, ನೀವು ಕೂಡ ಸ್ವಾಮಿ ಸನ್ನಿಧಾನಕ್ಕೆ ಬಂದಿದ್ದೀರಾ? ಹೌದು. ಸ್ವಾಮಿ ಕೊರಗಜ್ಜನ ಸನ್ನಿಧಾನಕ್ಕೆ ಬಂದು ನಿಮ್ಮ ಒಂದು ಹರಕೆಯನ್ನ, ಏನು ಆಸೆ ಇದೆ ಅದನ್ನು ಕೇಳ್ಕೊಂಡಿದ್ದೀರಾ. ನಿಮ್ಮ ಒಂದು ಭಕ್ತಿಯ ಬಗ್ಗೆ ಏನು ಹೇಳ್ತೀರಾ? ನಾನಂತ ಹೇಳಿದರೆ ಕೊರಗಜ್ಜನ ಟೆಂಪಲಿಗೆ ಇದು ಫಸ್ಟ್ ಟೈಮ್ ಬರ್ತಾ ಇರೋದಲ್ಲ, ತುಂಬ ಟೈಮಿಂದ ಬರ್ತಾ ಇದ್ದೇನೆ. ನಾನು ಡಿಗ್ರಿ ಮತ್ತು LLBಯನ್ನು ಇಲ್ಲೇ ಕಂಪ್ಲೀಟ್ ಮಾಡಿರೋದ್ರಿಂದ ನಾನು LLBಯಲ್ಲಿ ಒಂದು ಸಬ್ಜೆಕ್ಟ್ ಪೆಂಡಿಂಗ್ ಇದ್ದ ಕಾರಣ ನಾನೊಂದು ಸಣ್ಣ ರೀತಿಯಲ್ಲಿ ಕೇಳಿಕೊಂಡೆ ದೇವ್ರ ಹತ್ರ. ಸೊ ನೆಕ್ಸ್ಟ್ ಸೆಮ್ಮಲ್ಲಿ ಅದು ಪಾಸಾಗಿ ಕ್ಲಿಯರ್ ಆಯಿತು. ಸೊ ಅದರಿಂದ ನನಗೆ ಬೇಗ ಎನ್ರೋಲ್ ಆಗಿ ಪ್ರಾಕ್ಟೀಸ್ ಜಾಯಿನ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಯಿತು. ಸೊ ನಾನು ಆದ ಕಾರಣ ನಾನು ಎವ್ರಿ ಡೇ ಕೊರಗಜ್ಜನ ಬಿಲೀವ್ ಮಾಡ್ಕೊಂಡೆ ನಾನು ನನ್ನ ವರ್ಕನ್ನು ಸ್ಟಾರ್ಟ್ ಮಾಡುವಂಥ. ಸೊ ಅದರಿಂದ ನನಗೆ ತುಂಬ ಖುಷಿಯಾಗಿದೆ. ಮತ್ತೇನಂತ ಹೇಳಿದರೆ ಇವಾಗ ಕೇಸಸ್ಸು ಸಹ ಹಾಗೆ ಓಕೆ, ಅಂದರೆ ಜೂನಿಯರ್ಸ್ ಆಗಿ ಈಗ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ 5-6 ಇಯರ್ಸ್ ಆಯಿತು. ಸೊ ಇವಾಗ ಸ್ವಲ್ಪ ಜಾಸ್ತಿ ಕೇಸಸ್ ಬರ್ತಾ ಇದೆ. ಸೊ ನಾನು ತುಂಬ ನಂಬಿದ್ದೇನೆ ಕೊರಗಜ್ಜನ, ಯಾವಾಗಲೂ ನಂಬ್ತೇನೆ. ಎಸ್ ಮ್ಯಾಮ್. ಸರ್, ಇಲ್ಲಿ ಕೊರಗಜ್ಜನ ಸನ್ನಿಧಾನಕ್ಕೆ ಬಂದರೆ ಖಂಡಿತವಾಗಿ ಎಲ್ರಿಗೂ ಗೊತ್ತಿದೆ, ಒಂದು ಹರಿಕೆಯನ್ನು ನಾವು ತೀರಿಸ್ಕೊಳ್ತೇವೆ ಅಂತ. ಹಾಗಿರುವಾಗ ನಾವಿಲ್ಲಿ ನೋಡ್ಬೋದು, ಒಂದು ಎಣ್ಣೆಯನ್ನು ಕೂಡ ಇಲ್ಲಿ ನಿವಾಳಿಸಿ ಹೀಗೆ ಕೊರಗಜ್ಜನ ಸನ್ನಿಧಾನದಲ್ಲಿ ಹಾಕ್ತಾರೆ. ಹಾಗಿರುವಾಗ ಅದಕ್ಕೇನು ರೀಸನ್ ಬಂತು ಅಂತ ಹೇಳ್ಬೋದಾ? ಎಣ್ಣೆ ಅಂದರೆ ದೀಪ, ನಂದಾದೀಪ ದಿನವಿಡೀ ಬೆಳಗ್ತಾ ಇರ್ತದೆ. ಭಕ್ತಾಭಿಮಾನಿಗಳು ತಮ್ಮ ಹರಕೆಯನ್ನು ಹೊತ್ತು ಬರ್ತಾರೆ. ಅದನ್ನು ಈಡೇರಿಸಲಿ ಪ್ರಾರ್ಥನೆ ಮಾಡಿ ನಂದಾದೀಪಕ್ಕೆ ಆ ದೀಪವನ್ನು ಹಾಕ್ತಾರೆ. ಅದೇ ಇಲ್ಲಿ ವಿಶೇಷತೆ. ಹೀಗೆ ಎಣ್ಣೆಯನ್ನ ನಿವಾಳಿಸಿ ಈ ಒಂದು ನಂದಾದೀಪದ ಸೇವೆಯನ್ನ ಕೊಡುವುದು ಕೂಡ ಸ್ವಾಮಿ ಕೊರಗಜ್ಜನ ಪ್ರೀತಿಗೆ ಸಲ್ಲುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ. ಇನ್ನು ನೀವಿಲ್ಲಿ ನೋಡ್ಬೋದು, ಭಕ್ತರು ಪ್ರೀತಿಯಿಂದ ಭಕ್ತಿಯಿಂದ ದೇವರಿಗೆ ಹರಕೆಯನ್ನ ಸಲ್ಲಿಸ್ತಾ ಇರುವಂತದ್ದು. ಚಕ್ಕುಲಿ ಇರ್ಬೋದು, ಶೇಂದಿ ಸಾರಾಯಿ, ಎಲೆ ಅಡಿಕೆ, ಬೀಡ, ಹೀಗೆ ಭಕ್ತರು ತಮ್ಮ ಕೋರಿಕೆ ನೆರವೇರಿದಲ್ಲಿ ಇದನ್ನ ಸ್ವಾಮಿ ಕೊರಗಜ್ಜನಿಗೆ ಅರ್ಪಿಸುತ್ತಾರೆ.
ಮತ್ತೆ ಈ ಎಲ್ಲ ಹರಕೆಯ ಸಾಮಗ್ರಿಗಳನ್ನು ನೀವು ಬೇರೆಲ್ಲಿಂದಲೂ ತರಬೇಕೆಂದೇನಿಲ್ಲ. ಕ್ಷೇತ್ರದ ಹೊರಭಾಗದಲ್ಲಿಯೇ ಈ ಎಲ್ಲ ಸಾಮಗ್ರಿಗಳು ಒಟ್ಟಿಗೆ ದೊರೆಯುತ್ತದೆ. ಅಲ್ಲಿಂದ ಇದನ್ನು ಖರೀದಿಸಿ ಸ್ವಾಮಿ ಕೊರಗಜ್ಜನಿಗೆ ಸಮರ್ಪಿಸಿದರಾಯಿತು. ಇಲ್ಲಿ ಮತ್ತೊಂದು ವಿಷಯವೇನೆಂದರೆ, ಸ್ವಾಮಿ ಕೊರಗಜ್ಜನನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಸ್ಮರಿಸಿದರಷ್ಟೇ ಸಾಕು. ನಂತರ ನಮ್ಮ ಕಾರ್ಯಸಿದ್ಧಿಯಾದ ಮೇಲೆ ಬಂದು ಇಲ್ಲಿ ಹರಕೆಯನ್ನ ಸಮರ್ಪಿಸಬಹುದು. ಹೀಗೆ ಮುಖ್ಯ ಸನ್ನಿಧಿ ಶ್ರೀ ಭಗವಾನ್ ಬಬ್ಬುಸ್ವಾಮಿ ದೇವಸ್ಥಾನದಲ್ಲಿ ಕ್ಷೇತ್ರಪಾಲನಾಗಿರುವಂತಹ ಸ್ವಾಮಿ ಕೊರಗಜ್ಜ ಜನರಿಗೆ ದೀನ ಬಂಧುವಾಗಿ ಇಷ್ಟದ ನೆಲೆಯಾಗಿ ನಿಂತಿದ್ದಾರೆ. ಸರ್, ನಾವಿವತ್ತು ಈ ಒಂದು ಕ್ಷೇತ್ರಕ್ಕೆ ಬಂದಾಗ ನಿಮ್ಮನ್ನು ಕೂಡ ನೋಡಿದ್ವಿ. ನೀವೊಂದು ಭಕ್ತಿಯಿಂದ ಶ್ರದ್ಧೆಯಿಂದ ಈ ಒಂದು ದೇವರ ಸನ್ನಿಧಾನಕ್ಕೆ ಬಂದಿದ್ದೀರಾ. ಒಬ್ಬ ಭಕ್ತನಾಗಿ ಈ ಸನ್ನಿಧಾನದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಶ್ರೀ ಕ್ಷೇತ್ರ ಪೇಟೆ ಬಿಟ್ಟು ಏನಿದೆ ಕಡಪಾಡಿ, ಇದು ಬಹಳ ಕಾರಣಿಕವಾದಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನಾನು ಕಳೆದ 4 ವರ್ಷಗಳಿಂದ ನಾನು ಬರ್ತಾ ಇದ್ದೇನೆ. ಕನಿಷ್ಠ ಒಂದು 15 ದಿನಕ್ಕಾದರೂ ಬಂದು ಇಲ್ಲಿ ನಾನು ನಮ್ಮ ಕೊರಗಜ್ಜನ ಹತ್ರ ಬಬ್ಬುಸ್ವಾಮಿಯಲ್ಲಿ ಬೇಡ್ಕೊಂಡು ಹೋಗ್ತೇನೆ. ಇಲ್ಲಿ ಬಂದಾಗ ಏನೋ ಒಂಥರ ನೆಮ್ಮದಿ, ಮನಸ್ಸಿಗೆ ಏನೋ ಒಂಥರ ಬೇಜಾರಾದಾಗ ಅಥವಾ ಸಮಸ್ಯೆಗಳು ಬಂದಾಗ ನಾನು ಇಲ್ಲಿ ಬಂದು ಹೋದಾಗ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ, ಮನಸ್ಸಿಗೆ ಶಾಂತಿ ಸಿಗ್ತದೆ ಮತ್ತು ನೆಮ್ಮದಿ ಸಿಗ್ತದೆ. ಹಾಗಾಗಿ ಇದೊಂದು ಕಾರಣಿಕ ಕ್ಷೇತ್ರ ಅಂತ ಹೇಳ್ಬೋದು. ಅಂದರೆ ಮತ್ತು ನಮ್ಮ ಕುಟುಂಬ ವರ್ಗದವರು ಕೂಡ ಈ ಕೊರಗಜ್ಜನನ್ನು ಮತ್ತು ಬಬ್ಬುಸ್ವಾಮಿಯನ್ನು ನಂಬುತ್ತಾರೆ. ಹಾಗೆ ಇಲ್ಲಿಯ ಒಂದು ಶಿಸ್ತು ನಮಗೆ ಬಹಳ ಇಷ್ಟ ಆಗ್ತದೆ. ಯಾಕಂತ ಹೇಳಿದರೆ ಇದು ಬಂದಾಗ ನಾವು ನೋಡ್ಬೋದು ನೀವು. ಯಾಕಂತ ಹೇಳಿದ್ರೆ ಪ್ರತಿ ಭಕ್ತರು ಬಂದಾಗಲೂ ಕೂಡ ಹಾಗೆ ಏನೋ ಅವರು ಒಂದು ಬೇಡಿಕೆ ಇಟ್ಕೊಂಡು ಬರ್ತಾರೆ, ಅಥವಾ ಬೇಡಿಕೆ ಈಡೇರಿದಾಗ ಕೂಡ ಹರಕೆ ತೀರಿಸಲಿಕ್ಕೆ ಇಲ್ಲಿ ಬರ್ತಾರೆ. ಸೊ ಯಾವುದೂ ಕೂಡ ಇಲ್ಲಿ ನಾವು ಕೊರಗಜ್ಜ ನೀನು ನೋಡ್ಕೋ ಅಂತೇಳಿ ಹೇಳಿದಾಗ ಆ ಕೊರಗಜ್ಜ ಯಾವುದೋ ಒಂದು ಶಕ್ತಿಯ ಮುಖಾಂತರ, ಅದು ಸ್ಥೂಲ ಸ್ಥಿತಿ ಇರ್ಬೋದು, ಸೂಕ್ಷ್ಮ ಸ್ಥಿತಿಯಲ್ಲಿ ಇರ್ಬೋದು, ದೇವರು ಆ ರೀತಿಯಲ್ಲಿ ಇಲ್ಲಿ ಅದನ್ನು ಈಡೇರಿಸಲಿಕ್ಕೆ ಇಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಬಹಳ ಜನರು ಕೂಡ, ಈಗ ಭಕ್ತಾದಿಗಳ ಸಂಖ್ಯೆ ಕೂಡ ದಿನದಿಂದ ದಿನ ಜಾಸ್ತಿ ಆಗ್ತಾಯಿದೆ. ಇಲ್ಲಿ ಏನಂತ ಯಾವ ಬೇಡಿಕೆಯೂ ಇಲ್ಲಿ ಯಾವ ಆಡಳಿತ ಮಂಡಳಿಯವರು ಇಡೋದಿಲ್ಲ. ಏನು ಸ್ವಾಮಿ ಕೊರಗಜ್ಜ ಏನು ನಮ್ಮ ಮನದಲ್ಲಿ ಬಂದು ಏನು ಹೇಳ್ತಾರೋ ಆ ರೀತಿಯಲ್ಲಿ ಇಚ್ಛೆಯನ್ನು ನೆರವೇರಿಸಿಕೊಡುವಂಥದ್ದು ಇಲ್ಲಿ ನಡೀತದೆ. ಹಾಗಾಗಿ ತುಂಬ ಕಾರಣಿಕ ಕ್ಷೇತ್ರ ಅಂತ ನಾನು ಹೇಳ್ತೇನೆ. ಭಗವಾನ್ ಶ್ರೀ ಬಬ್ಬುಸ್ವಾಮಿ ದೇವಸ್ಥಾನ, ಶ್ರೀ ಸ್ವಾಮಿ ಕೊರಗಜ್ಜ ಸನ್ನಿಧಿ, ಇಲ್ಲಿದು ವಿಶೇಷ ಏನಂತ ಹೇಳಿದರೆ, ಜನರು ಬಂದು ಇಲ್ಲಿ ಯಾವ ರೀತಿ ಅವರು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ ಅದು ಎಲ್ಲ ಕೆಲಸ ಈಡೇರ್ತದೆ. ಅದಕ್ಕಾಗಿ ಚಕ್ಕುಲಿ, ಬೀಡ, ಕಳ್ಳು ಇಡ್ತಾರೆ ಜಾಸ್ತಿಯಾಗಿ. ಅಜ್ಜ ಒಲಿದಿದ್ದು ಕಳ್ಳಿಗೆ, ಹಾಗಾಗಿ ಜನರು ಕಳ್ಳು ತೊಗೊಂಡು ಬರ್ತಾರೆ. ಕಳ್ಳು ಸಿಗದಿದ್ದವರು ವಿಸ್ಕಿ ಬ್ರ್ಯಾಂಡ್ ಎಲ್ಲ ತಂದಿಡ್ತಾರೆ. ಬಬ್ಬುಸ್ವಾಮಿ, ಧೂಮಾವತಿ, ತನಿಮನಿಗ ದೇವಿ ಹಾಗೂ ಕೊರಗಜ್ಜ 5 ಶಕ್ತಿಗಳ ಪವಾಡ ಇಲ್ಲಿ ನಡೀತು. ನಂತರ ಮಕ್ಕಳಾಗದಿದ್ದವರಿಗೆ ಮಕ್ಕಳಾಗಿದೆ, ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಆಗಿದೆ. ಅದೇ ರೀತಿ ಈ ಹಣ ಎಲ್ಲ ಕೆಲವರು ಸಾಲ ಕೊಟ್ಟವರು ಬರದಿದ್ದವರಿಗೆ ಇಲ್ಲಿಗೆ ಬಂದು ಅಜ್ಜನ ಹತ್ರ ಪ್ರಾರ್ಥನೆ ಮಾಡಿ ಹೇಳಿ ಅಜ್ಜನ ಹತ್ರ ವಿಚಾರ ಮಾಡುವಾಗ ಅತ್ಯಂತ ಹೀಗೆ ಮಾಡಿ ಅಂತ ಕ್ರಮ ಹೇಳಿದ ಕೂಡಲೇ ಅದು ಆ ಹಣ ಕೂಡ ಬಂದಾಗೆ ಆಗಿದೆ. ಹಾಗೆ ತುಂಬ ಪವಾಡ ನಡೆದಿದೆ ಸರ್. ನಮ್ಮ ಇಂದಿನ ಕಂಟೆಂಟಲ್ಲಿ ಸ್ವಾಮಿ ಕೊರಗಜ್ಜರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ನೀಡಿದ್ದೇನೆ. ಹಾಗೆ ಒಂದು ಭಕ್ತರ ಖುಷಿಯನ್ನ ಕೂಡ ನಾವು ಕೇಳಿ ತಿಳ್ಕೊಂಡಿದ್ದೇವೆ. ಸೊ ನಿಮಗೂ ಕೂಡ ಇಲ್ಲಿ ಬರಬೇಕು ಅಂತ ಇದ್ರೆ, ಹಾಗೆ ನಿಮ್ಮ ಕೋರಿಕೆಯನ್ನ ಇಲ್ಲಿ ಇಡಬೇಕು ಅಂತ ಇದ್ರೆ ನೀವು ಕೂಡ ಬರ್ಬೋದು. ಕಡ್ಪಾಡಿಯಿಂದ ಕೇವಲ ಒಂದು ಅರ್ಧ ಕಿಲೋಮೀಟರ್ ಒಳಗೆ ಈ ಒಂದು ಪೇಟೆ ಬೆಟ್ಟು ಬಬ್ಬುಸ್ವಾಮಿ ಮತ್ತು ಸ್ವಾಮಿ ಕೊರಗಜ್ಜರ ಸನ್ನಿಧಿ ಇದೆ. ಸೊ ನೀವು ಕೂಡ ಬನ್ನಿ ಅಂತ ಹೇಳ್ತಾ ನಮ್ಮ ಇಂದಿನ ಕಂಟೆಂಟ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ಕಂಟೆಂಟ್ ಒಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೇನೆ. ದಿಸ್ ಇಸ್ ಸ್ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರೀಸ್, ಸೈನಿಂಗ್ ಆಫ್.